ಗುರು ನನ್ಗೆ ಈ ತರ ಅನ್ನಿಸ್ತಾ ಇದ್ಯಾ, ಇಲ್ಲ ಎಲ್ಲಾರ್ಗು ಈ ತರ ಅನ್ನಿಸ್ತಾ ಇದ್ಯಾ ಅಂತ ನಾನ್ ತಿಳ್ಕೊಳಕ್ಕೆ ಈ ವಿಡಿಯೋ ಮಾಡಕ್ ಟೈಮ್ ತಗೊಂಡೆ. ನಿನ್ನೆ ನೈಟೇ ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಹೊರಗಡೆ. ಅಂದ್ರೆ ಕಿಚ್ಚನ ಚಪ್ಪಾಳೆ. ಸೊ ಅದು ಅವರ ವೈಯಕ್ತಿಕ, ಸುದೀಪ್ ಸರ್ ಅವರ ವೈಯಕ್ತಿಕ. ಆದ್ರೆ ಸೀಸನ್ ನ ಕಿಚ್ಚನ ಚಪ್ಪಾಳೆ ಯಾರ ಮೈಂಡ್ ಅಲ್ಲೂ ಇಲ್ಲದಿರುವ ವ್ಯಕ್ತಿಗೆ ಕೊಡ್ತಾರೆ ಅಂದ್ರೆ ಆಗ ಯಾರಿಗೆ ಆಗ್ಲಿ ಶಾಕ್ ಆಗುತ್ತೆ. ನಮಗೂ ಅದೇ ಆಗಿತ್ತು. ಏಕಂದ್ರೆ ಅವ್ರಿಗಿನ್ನ ಡಿಸರ್ವಿಂಗ್ ಇರ್ಲಿಲ್ವಾ ಮನೆಯಲ್ಲಿ? 100% ಇದ್ರು. ಫೈನಲ್ ಆಗಿ ನನ್ ಮೈಂಡರ್ಗೆ ಈ ತರ ಇದೇನೋ ಹೇಳ್ತಾ ಇದಾರೆ ಅಂತ ಬಂದಿದ್ದೆ ಅಶ್ವಿನಿ ಮೇಡಮ್. ಅಟ್ಲೀಸ್ಟ್ ಅಶ್ವಿನಿ ಮೇಡಮ್ ಕೊಡ್ತಾರೆ ಅಂತ. ಯಾಕಂದ್ರೆ ಆ ಅಮ್ಮನ ಅಂದ್ರೆ ಸಾರಿ ಅವ್ರನ್ನ ಇಡೀ ಮನೆಯವ್ರ ಎದುರಾಕೊಂಡ್ ಫುಲ್ ಏನೇನೋ ಮಾಡಿ ಅಳಿಸಿ ಕೋಪ ಮಾಡಿಸಿ ಎಲ್ಲಾ ಮಾಡ್ಬಿಟ್ಟಿದ್ದಾರೆ. ಸ್ಟ್ರಾಂಗ್ ನಿಂತ್ಕೊಂಡು ಗೇಮ್ ಆಡಿದ್ದಾರೆ. ಅಟ್ಲೀಸ್ಟ್ ಓಕೆ, ಅದ್ರಲ್ಲಿ ನಾವು ಎಂಟರ್ಟೈನ್ಮೆಂಟ್ ತಗೊಂಡಿದೀವಿ. ಓಕೆ, ಅವ್ರು ಕೊಟ್ಟಿದ್ರು ಎಸ್ ಅಪ್ಪ ಓಕೆ, ಒಂದ್ ಲೆವೆಲ್ ಸಮಾಧಾನ ಆಗಿರೋದು. ಬಟ್ ಧ್ರುವಂತ್ ಅವ್ರು ಕೊಟ್ಟಿದ್ರು, ಯಾವ ಗೇಮ್ ಆಡಿದ್ದಾರೆ ಧ್ರುವಂತ್ ಅವರು ಪರ್ಫೆಕ್ಟ್ ಆಗಿ? ಲಾಸ್ಟ್ ವೀಕ್ ಒಂದ್ ಬಿಟ್ರೆ ಗೇಮ್ಸ್ ಯಾವ್ದು ಆಡಿದ್ದಾರೆ ಅವರೇ ಹೇಳ್ತಾರೆ. ನನ್ಗೇನು ಚಾನ್ಸೇ ಸಿಕ್ಕಿಲ್ಲ ಮನೆಯಲ್ಲಿ ಜೀವಿಸೋಕೆ ಅಂತ. ನಾನ್ ಬಿಗ್ ಬಾಸ್ ಹೋಗ್ಬೇಕು ಅಂತ 3-4 ಸಲ ಕನ್ಫೈಸ್ ಮಾಡ್ಕೊಂಡವ್ರಿಗೆ ನೀವು ಸೀಸನ್ ನ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದೀರಾ. ಉತ್ತಮ ತಗೊಂಡಿದಾರ ಹೋಗ್ಲಿ, ಮನೆಯಲ್ಲಿ ಕ್ಯಾಪ್ಟನ್ ಆಗಿದ್ದೀರಾ, ಎಲ್ಲಾ ಜೀವಿಸಿದಾರೆ ಅಂದ್ರೆ ಅವ್ರ ಕ್ಯಾಪ್ಟನ್ ರೂಮ್ಗೆ ಹೋಗಿಲ್ವಲ್ಲ. ಸೊ ಅದು ಜೀವಿಸಿದಾರೆ ಅನ್ನೋ ಲೆಕ್ಕಕ್ಕೆ ಬರುತ್ತಲ್ವಾ. ಅಂಡ್ ಪ್ರತಿಯೊಬ್ಬರ ಜೊತೆನೂ ಚೆನ್ನಾಗಿದಾರ ಜೀವಿಸೋಕೆ? ಇಲ್ಲ, ಅವ್ರೊಬ್ರೆ. ಸೊ ಅದಕ್ಕೆ ಅನ್ಸುತ್ತೆ ಸುದೀಪ್ ಸರ್ಗೆ ಕಿಚ್ಚನ ಚಪ್ಪಾಳೆ ಕೊಡ್ಬೇಕು ಅಂತ. ಬಟ್ ಮೋಸ್ಟ್ ಡಿಸರ್ವಿಂಗ್ ನನ್ಗನ್ಸಿದ ಇದ್ದಿದ್ದು ಇಲ್ಲಿ ಅಟ್ಲೀಸ್ಟ್ ರಕ್ಷಿತಾ ಅವರು ಕೊಟ್ಟಿದ್ರು. ಎಸ್, ನಮಗಂತೂ ಸಖತ್ ಇಷ್ಟ ಆಗಿದೆ ಅವ್ರ ಕಾಮಿಡಿ, ಅವ್ರ ಮಾತಿನ ಶೈಲಿ ಎಲ್ಲ. ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಓಕೆ ಅವ್ರು ಕೊಡ್ಬೋದು. ಇಲ್ವಾ ರಘು ಸರ್ ಕೊಡ್ಬೋದು. ಅವರ ವ್ಯಕ್ತಿತ್ವನೇ ಚೇಂಜ್ ಆಯ್ತು. ಅಂದ್ರೆ ಹೊರಗಡೆ ಇದ್ದ ಬೇರೆ ತರ ಇದ್ರು, ಒಳಗಡೆ ಬಂದಿದ ತಕ್ಷಣ ಅವ್ರಿಗೆ ಎಲ್ಲ ಅರಿವಾಯ್ತು, ತಪ್ಪಿನ ಅರಿವಾಯ್ತು. ಒಬ್ರು ಮನುಷ್ಯರಾದ್ರು ಅವರು. ಅವ್ರು ಕೊಡ್ಬೋದಾಗಿತ್ತು. ಗೇಮ್ಸ್ ಅಲ್ಲಿ ಕಿಂಗ್, ಅಡಿಗೆ ಮಾಡಿರೋ ನಂಬರ್ 1 ರಘು ಸರ್ ಇಲ್ಲ. ನಾವ್ ವಿಷಯಕ್ಕೆ ಬರ್ಬೇಕಾದ್ರೆ ಮೋಸ್ಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಗಿಲ್ಲಿ ಅವರು. ಯಾಕಪ್ಪ ಅಂದ್ರೆ ಇದೇ ಲಾಸ್ಟ್ ವೀಕ್ ಸುದೀಪ್ ಸರ್ ಮಾತಾಡ್ತಾರೆ ಗಿಲ್ಲಿ ಅವ್ರ ಬಗ್ಗೆ. ಇಡೀ ಮನೆನ ಒಂದ್ ಸೈಡ್ ಇಟ್ಟಿ ಗಿಲ್ಲಿನ ಒಂದ್ ಸೈಡ್ ಇಟ್ಬಿಟ್ಟು ಮಾತಾಡ್ತಾರೆ. ಅಂದ್ರೆ ಗಿಲ್ಲಿ ಅವ್ರು ಅರ್ಥ ಮಾಡ್ಕೊಂಡಂಗ್ ಬಿಗ್ ಬಾಸ್ ಬೇರೆ ಇನ್ಯಾರು ಅರ್ಥ ಮಾಡ್ಕೊಂಡಿಲ್ಲ. ಗಿಲ್ಲಿ ಆಡ್ತಿರೋದೇ ಕರೆಕ್ಟ್, ಗಿಲ್ಲಿ ಮಾಡ್ತಿರೋದೇ ಕರೆಕ್ಟ್. ಗಿಲ್ಲಿ ಈ ಮನೆಯಲ್ಲಿ ಪರ್ಫೆಕ್ಟ್ ಆಗಿ ಜೀವಿಸ್ತಾ ಇರೋದು ಅಂತ ಹೇಳ್ತೀರ ಲಾಸ್ಟ್ ವೀಕ್. ಸೊ ಗಿಲ್ಲಿಗೆ ಆ ವೀಕ್ ಉತ್ತಮನೂ ಇಲ್ಲ, ಕಿಚ್ಚನ ಚಪ್ಪಾಳೆನೂ ಇಲ್ಲ. ಅದೇ ಒಂದು ವಾರ ಚೇಂಜ್ ಆದ್ರೆ ಸಡನ್ ಆಗಿ ಧ್ರುವಂತ್ ಅವ್ರ ಹೆಸರು ಬರುತ್ತೆ, ಸೀಸನ್ ನ ಚಪ್ಪಾಳೆ. ಇಲ್ಲೇ ಅಲ್ವಾ ನಮಗೂ ಡೌಟ್ ಬರೋದು, ಇಲ್ಲೇ ಅಲ್ವಾ ನಮಗೂ ಬೇಜಾರಾಗೋದು. ಅಂಡ್ ನಿಮ್ಮ ಬಾಯಲ್ಲಿ ಧ್ರುವಂತ್ ಅವರ ಬಗ್ಗೆ ಇಷ್ಟು ದಿನಗಳಲ್ಲಿ ಒಳ್ಳೇದ್ ಬಂದೇ ಇಲ್ಲ. ಅಂದ್ರೆ ಅವ್ರು ಒಳ್ಳೇದ್ ಮಾಡಿದ್ದಾರೆ, ಅವ್ರ ಈ ತರ ಏನೋ ಒಂದ್ ಸಾಧಿಸಿದ್ದಾರೆ, ಈ ತರ ಏನೋ ಮಾಡಿದ್ದಾರೆ, ಇಲ್ಲ ಅವ್ರಿಗೆ ಉತ್ತಮ, ಇಲ್ಲ ನೀವ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಇದಕ್ ಮುಂಚೆ ವಾರದಲ್ಲಿ ಬರೋದು. ಸೊ ಸಡನ್ ಆಗಿ ಈ ತರ ಕೊಟ್ಟಾಗ ಆಬ್ವಿಯಸ್ಲಿ ಶಾಕ್ ಆಗುತ್ತೆ. ಸೊ ನಿಮ್ಗೂ ಆಗಿದೆ ಗೊತ್ತು. ರಿಯಾಕ್ಷನ್ಸ್ ನೋಡ್ತಾ ಇದೀನಿ ಜನಗಳದು. ಗೊತ್ತಿಲ್ಲ ಇದು ಯಾವ ತರ ಹೋಗ್ತಾ ಇದೆ ಅಂತ. ಅಂಡ್ ಅದ್ರ ಜೊತೆಗೆ ಉತ್ತಮನ ಅಶ್ವಿನಿ ಮೇಡಮ್ ಕೊಡ್ತಾರೆ. ಓಕೆ, ಅಶ್ವಿನಿ ಮೇಡಮ್ ತುಂಬಾ ಹೋರಾಟ ಮಾಡಿದ್ರು, ಅವರ ಗೇಮ್ಸ್ ಏನೇ ಆಗಿರ್ಬೋದು. ಓಕೆ, ನಾವು ನಮ್ಮ ಒಂದು ಇದಿಲ್ಲ. ಬಟ್ ಸೀಸನ್ ನ ಕಿಚ್ಚನ ಚಪ್ಪಾಳೆ ಸೇರ್ಬೇಕಾಗಿದ್ದವ್ರಿಗೆ ಸೇರ್ಲಿಲ್ವಲ್ಲ ಅನ್ನೋ ಬೇಜಾರು. ಬಟ್ ಕೊನೆಯದಾಗಿ ಹೇಳೋದಾದ್ರೆ ಇದು ಸುದೀಪ್ ಸರ್ ಅವರ ವೈಯಕ್ತಿಕ ವಿಚಾರ. ಸೊ ಅವ್ರಿಗೆ ಇಷ್ಟ ಆಗಿದೆ, ಕೊಟ್ಟಿದ್ದಾರೆ ಅಷ್ಟೇ. ಸೊ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಇದು ನನ್ಗನ್ಸಿದ್ದು ಅಷ್ಟೇ. ನಿಮ್ಗೂ ಇದೇ ಅನ್ಸಿದ್ಯಾ? ಅಂಡ್ ನಿಮ್ಗೆ ಯಾರು ಡಿಸರ್ವಿಂಗ್ ಕಿಚ್ಚನ ಚಪ್ಪಾಳೆ ತಗೊಳ್ಳೋದು? ಕಮೆಂಟ್ ಮಾಡಿ. ನಮಸ್ಕಾರ.